ಹಕ್ಕುಪತ್ರ ಅದು ಡಿಜಿಟಲ್ ಹಕ್ಕುಪತ್ರ. ಯಾಕೆ ಅಂದರೆ ಇವತ್ತು ಸುಮಾರು ಹಿಂದೆ ಕೊಟ್ಟಿರೋ ಹಕ್ಕುಪತ್ರಗಳು ಪೇಪರು ನಾವು ಕೊಟ್ಟಿದ್ದು ಒಂದಾದರೆ ಅವರೇ ಪ್ರಿಂಟ್ ಹಾಕ್ಕೊಂಡು ಮಾರ್ಕೆಟಲ್ಲಿ 100 ಓಡಾಡ್ತಾ ಇರ್ತವೆ. ಯಾವುದು ಜೆನ್ಯುವಿನ್ನು ಯಾವುದು ಫೇಕು ಗೊತ್ತಾಗಲ್ಲ. ಅದಕ್ಕೆ ಡಿಜಿಟಲ್ ಹಕ್ಕುಪತ್ರ ಮಾತ್ರ ಕೊಡ್ತಾ ಇದ್ದೇವೆ. ಡಿಜಿಟಲ್ ಹಕ್ಕುಪತ್ರದ್ದು ಪ್ರಿಂಟೌಟ್ ಕೊಡ್ತೇವೆ ನಾವು, ಪ್ರಿಂಟೌಟ್ ಅಷ್ಟೇ. ಆದರೆ ಹಕ್ಕುಪತ್ರ ಇರೋದು ಡಿಜಿಟಲಲ್ಲಿ ಮಾತ್ರ. ಅದನ್ನು ನಾವು ಅವರಿಗೆ ಸೇಲ್ ಡೀಡ್ ಮುಖಾಂತರ ರಿಜಿಸ್ಟ್ರ್ ಮಾಡಿ ಕೊಡ್ತಾ ಇದ್ದೇವೆ. ಸರ್ಕಾರ ತಹಶೀಲ್ದಾರರು ರಿಜಿಸ್ಟ್ರ್ ಮಾಡಿ ಕೊಡ್ತಾರೆ. ಯಾಕಂದರೆ ಮಾಲೀಕತ್ವದ ಬಗ್ಗೆ ನಾಳೆ ಸಾಸಿವೆ ಕಾಳಿನಷ್ಟು ಅನುಮಾನ ಇರಬಾರ್ದು. ಹಿಂದೆ ನಾವು ಹಕ್ಕುಪತ್ರ ಕೊಟ್ಟು ಪಂಚಾಯಿತಿಯಲ್ಲಿ ಖಾತಾ ಮಾಡಿಸ್ಕೊಳ್ಳೋದು ಅವ್ರ ತಲೆ ಮೇಲೆ ಹಾಕಿ ನಾವು ಕೈ ತೊಳ್ಕೊಳ್ತಾ ಇದ್ವಿ. ಈಗ ಆ ಜವಾಬ್ದಾರಿಯನ್ನು ಸರ್ಕಾರನೇ ತಗೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟು RDPR ಜೊತೆಗೆ ನಾವೇ ಆನ್ಲೈನಲ್ಲಿ ಸಂಯೋಜನೆ ಮಾಡಿ ಪಂಚಾಯಿತಿಯಿಂದ ಈ ಸ್ವತ್ತನ್ನು ಕೊಡಿಸ್ಕೊಟ್ಟು ಅಲ್ಲಿಗೆ 100% ದಾಖಲೆ ಕಂಪ್ಲೀಟ್ ಆಗುತ್ತೆ. ಸೊ ನಾಳೆ ಅವರು ಯಾವುದೇ ಕಾರಣಕ್ಕೂ ನಂದು ಅರ್ಧಂಬರ್ಧ ಆಗಿದೆ ಅಂತ ತ್ರಿಶಂಕುವಲ್ಲಿ ನಿಂತಿದೆ ಅಂತ ವಾಪಸ್ ಬರಬಾರ್ದು. ಈ ರೀತಿಯಾಗಿ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇವೆಲ್ಲ ಕಾರ್ಯಕ್ರಮನಲ್ಲೂ ಕೂಡ ನಾವು ಅನುಷ್ಠಾನ ಮಾಡಿದ್ದೇವೆ. ಉದಾಹರಣೆಗೆ ತುಮಕೂರಿನಲ್ಲಿ ಈಗ ಸುಮಾರು ಪೌತಿ ಖಾತೆ 1,06,000 ಜಮೀನುಗಳ ಮಾಲೀಕರಿಗೆ ನಾವು ಪೌತಿ ಖಾತೆಯನ್ನು ಮೃತರ ಹೆಸರಿನಿಂದ ವಾರಸುದಾರರಿಗೆ ಮಾಡಿಕೊಟ್ಟಿದ್ದೇವೆ, 1,06,000. ಹಾಗೆಯೇ ಪೋಡಿ ದುರಸ್ತಿನಲ್ಲಿ ಸುಮಾರು 24,256 ರೈತರದ್ದು ನಾವು ಪೋಡಿ ದುರಸ್ತಿಗೆ ಆದೇಶ ಮಾಡಿದ್ದೇವೆ, 24,256. ಇದರಲ್ಲಿ ಒಂದು 4,000 ಅದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಇಲ್ಲ ಅವರು ಫೀಲ್ಡಲ್ಲಿ ಪೊಸೆಷನಲ್ಲಿ ಇರೋದಿಲ್ಲ, ಆ್ಯಂಡ್ ಕೆಲವರಿಗೆ ಹಿಂದೆ ತಪ್ಪಿನಿಂದ ಕೆರೆಯಲ್ಲಿ ಮಂಜೂರು ಆಗಿಬಿಟ್ಟಿರುತ್ತೆ. ಅಂಥದ್ದೊಂದು 4,000 ಮೈನಸ್ ಮಾಡಿದರೂ 20,000 ಪೋಡಿ ದುರಸ್ತು ಆಗುತ್ತೆ. ಇದಲ್ಲದೆ ಈ ಕಂದಾಯ ಗ್ರಾಮ ಹಕ್ಕುಪತ್ರ ಮನೆಗಳಿಗೆ 20,666 ಜನಗಳಿಗೆ ನಾವು ಅದು ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವೆಲ್ಲ ಸೇರಿಸಿದರೆ ಹತ್ರ 1.5 ಲಕ್ಷ ಫಲಾನುಭವಿಗಳು ತುಮಕೂರು ಜಿಲ್ಲೆ ಒಂದರಲ್ಲೇ ನಾವು ಈ 3 ಯೋಜನೆಗಳಲ್ಲಿ ಅಷ್ಟು ಜನ ಫಲಾನುಭವಿಗಳು ಇದ್ದಾರೆ. ಇಲ್ಲ, ಹಕ್ಕುಪತ್ರ 20,666. ಒಂದು ನಿಮಿಷ, 20,666 ಕಂದಾಯ ಗ್ರಾಮದ ಹಕ್ಕುಪತ್ರ. ಪೋಡಿ ದುರಸ್ತು ನಾವು ಆದೇಶ ಮಾಡಿರೋದು 24,256. ಅದರಲ್ಲಿ ಒಂದು 4,000 ಬಿಟ್ಟುಬಿಡಿ, ಯಾಕೆಂದರೆ ಅದು ಫೀಲ್ಡ್ಗೆ ಹೋದಾಗ ನಾನಾ ಕಾರಣಗಳಿಂದ 4,000 ರಿಜೆಕ್ಟ್ ಆಗಬಹುದು. ಸೊ ಅದರಲ್ಲೊಂದು 20,000 ಆಗುತ್ತೆ. ಪೌತಿ ಖಾತೆ ಮಾಡಿಕೊಟ್ಟಿರೋದು 1,06,000. ಸೊ ಈ 3 ಸೇರಿಸಿದ್ರೆ ಹತ್ರ ಬರ್ತೀನಿ, ಒಂದು ನಿಮಿಷ. ಸೊ ಇದೂ ಕೂಡ ನಾವು ಮಾಡಿದ್ದೇವೆ. ಇವುಗಳನ್ನು ಜಿಲ್ಲೆಯಲ್ಲಿ ಸಮರ್ಪಣೆ, ಜನಗಳಿಗೆ ಈ ಸೇವೆಯನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ಸುಮಾರು ಒಂದು 2-3 ತಿಂಗಳಿಂದ ಸಮಾಲೋಚನೆ ಮಾಡಿ ಹೋದ ತಿಂಗಳು ಮಾಡಬೇಕಾಗಿತ್ತು. ಆದರೆ ಉಪಚುನಾವಣೆಗಳು ಎಲ್ಲ ಬಂದಿದ್ದರಿಂದ ಅದನ್ನು ಈ ತಿಂಗಳು ಮಾಡೋಣ. ಮೇ 20ಕ್ಕೆ ಹೇಗೋ ಸರ್ಕಾರ 3 ವರ್ಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಸೇವೆಗಳನ್ನು ಜನಗಳಿಗೆ ಸಮರ್ಪಣೆ ಮಾಡೋಣ ಅಂಥೇಳಿ ಮೇ 20ಕ್ಕೆ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದೇವೆ. ಈ ತುಮಕೂರು ಜಿಲ್ಲೆಯಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಈ ಒಂದು 3 ವರ್ಷದಲ್ಲಿ ಈ ಕೆಲಸಗಳು ಆಗಿದ್ದಾವೆ. ಇದರಲ್ಲಿ ಇಲಾಖೆ ಅಧಿಕಾರಿಗಳ ಪರಿಶ್ರಮನೂ ಕೂಡ ಭಾಳ ಹೆಚ್ಚು ಇದೆ. ಮಾನ್ಯ ಜಿಲ್ಲಾ ಸಚಿವರು, ಶಾಸಕರುಗಳು ಕೂಡ ಒತ್ತಾಸೆನೂ ಕೂಡ ಇದರಲ್ಲಿ ಇದೆ. ಇವೆಲ್ಲ ಹಳೆ ಕೆಲಸಗಳು ಆಗಬೇಕು ಅಂತ ಜಿಲ್ಲಾಧಿಕಾರಿಗಳು ಕೂಡ ಭಾಳ ಆಸಕ್ತಿ ತಗೊಂಡು ಇದನ್ನೆಲ್ಲ ಮಾಡಿ ಜನಗಳಿಗೆ ತಲುಪಿಸ್ಬೇಕು ಅಂತ ಒಟ್ಟಾರೆ ಒಂದು ಟೀಮ್ ಎಫರ್ಟ್ ಮಾಡಿರೋದನ್ನು ಒಂದು ಸಾರ್ವಜನಿಕ ವೇದಿಕೆ ಮುಖಾಂತರ ಸಮರ್ಪಣೆ ಮಾಡಬೇಕು ಅಂತ 20ನೇ ತಾರೀಕಿಗೆ ಕಾರ್ಯಕ್ರಮ ನಿಗದಿ ಮಾಡಿದ್ದೇವೆ. ಸೊ ಇದು ಒಂದು ಹಂತ. ಇನ್ನೂ ಬಹುಶಃ ಕಂದಾಯ ಗ್ರಾಮ ಹಕ್ಕುಪತ್ರ ಇನ್ನೂ ಈ ಜಿಲ್ಲೆಯಲ್ಲಿ ಒಂದು 5-6 ಸಾವಿರ ಆದರೂ ಮಿನಿಮಮ್ ಆಗುತ್ತೆ. ಮಿನಿಮಮ್ ಪೋಡಿ ದುರಸ್ತಿಗೆ ಇನ್ನೂ ನಮ್ಮ ಪ್ರಕಾರ ಇನ್ನೂ ಒಂದು 15,000 ಆದರೂ ಆಗುತ್ತೆ ಮಿನಿಮಮ್ ಹೇಳ್ತಾ ಇದ್ದೇನೆ. ಹಾಗೂ ಪೌತಿ ಖಾತೆಗೆ ಇನ್ನೂ ಒಂದು ಕೆಲವರು ಕೋರ್ಟ್ ಕೇಸುಗಳಿದ್ದಾವೆ, ಅವು ನಾವು ಮಾಡೋಕ್ಕೆ ಬರೋದಿಲ್ಲ. ಇನ್ನು ಕೆಲವ್ರದ್ದು ತೀವ್ರ ಸ್ವರೂಪದ ಡಿಸ್ಪ್ಯೂಟ್ಸ್ ಇರ್ತದೆ. ಕೆಲವು ಕಡೆ ಎಲ್ಲ ಏನಾಗಿದೆ, ಒಬ್ಬರು 2 ಹೆಂಡ್ತಿಯರಿದ್ದರು ಅಂತ ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ, ಅವನ್ನ ನಾವು ಇತ್ಯರ್ಥ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇನ್ನು ಕೆಲವರು ಈ ಜಿಲ್ಲೆಯಲ್ಲೂ ವಾಸ ಇಲ್ಲ, ರಾಜ್ಯದಲ್ಲೂ ವಾಸ ಇಲ್ಲ, ಹೊರಗಡೆ ವಾಸ ಇದ್ದಾರೆ. ಅಂಥವೆಲ್ಲ ಹೊರತುಪಡಿಸಿದ್ರು ಕೂಡ ಇನ್ನೂ ಒಂದು ಈಗ 1,06,000 ಮಾಡಿದ್ದೀವಿ. ನನ್ನ ಪ್ರಕಾರ ಇನ್ನೂ 2 ಲಕ್ಷ ಮಾಡಲಿಕ್ಕೆ ಇದೆ.
ಇವೆಲ್ಲ ಮಧ್ಯದಲ್ಲಿ ಏನಾಯಿತು, ಈಗ ಸೆನ್ಸಸ್ಸು ಸ್ವಲ್ಪ ಕೆಲಸ, SIR ಕೆಲಸ ಇವೆಲ್ಲ ಬಂದಿದ್ದರಿಂದ ಒಂದು ಸ್ವಲ್ಪ 2 ತಿಂಗಳಿಂದ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಜೊತೆಗೆ ಲೈಸೆನ್ಸ್ ಸರ್ವೇಯರ್ಸು ಕೂಡ ಅವರು ಸ್ವಲ್ಪ ಏನೋ ಧರಣಿ ಮಾಡ್ತಾ ಇರೋದ್ರಿಂದ ಹದ್ಬಸ್ತು ಮತ್ತು ಈ ಪೋಡಿ ದುರಸ್ತು ಎರಡೂ ಕೂಡ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಇಲ್ಲ ಅಂದಿದ್ರೆ ಇನ್ನೂ ಪ್ರೋಗ್ರೆಸ್ ಆಗಿರ್ತಾ ಇತ್ತು. 2 ಅಂದರೆ ಹೌದು, ಅವರು ಸ್ವಲ್ಪ ಲೈಸೆನ್ಸ್ ಸರ್ವೇಯರ್ಸು ಧರಣಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಮೊದಲು ಎಲ್ಲ 15-20 ಡೇಸಲ್ಲಿ ಮಾಡ್ತಾ ಇದ್ವಿ, 6 ಮಂತ್ಸ್ಗೆ ಹೋಗಿಲ್ಲ ನನ್ನ ಪ್ರಕಾರ. ಇದು ಚೆಕ್ ಮಾಡ್ತೀನಿ, ಇನ್ನೂ 3 ತಿಂಗಳಾಯ್ತು ಅಷ್ಟೇ. ಅದು ಅಷ್ಟು ನಾನು ಒಪ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ, ವಿಳಂಬ ಆಗಿದೆ. ಮೊದಲು ನಮ್ಮದು ಆವ್ರೇಜ್ ಟೈಮು 15ರಿಂದ 20 ದಿನ ಇತ್ತು ಆವ್ರೇಜ್ ಟೈಮ್. ಈಗ ಸ್ವಲ್ಪ 2 ತಿಂಗಳಿಗೆ ಹೋಗಿದೆ ಆವ್ರೇಜ್ ಟೈಮ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಅವರು ಇದ್ರೂ ಕೂಡ ನಾವು ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇನ್ನೂ ಬ್ಯಾಲೆನ್ಸ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇನ್ನೂ ನಮಗೆ ಅವಧಿ ಇದೆ, ಆ ಬಾಕಿ ಅವಧಿಯಲ್ಲಿ ಬಾಕಿ ಇರುವ ಕೆಲಸಗಳನ್ನು ಕೂಡ ಮುಗಿಸ್ತೇವೆ.